ಜೈ ಶ್ರೀಕೃಷ್ಣ, ಜೈ ಜಗನ್ಮಾತಾ. ದೇವಿ ಕವಚ ಶ್ರೀ ದುರ್ಗಾ ಸಪ್ತಶತಿ ಕವಚ ಶ್ಲೋಕಗಳ ಭಕ್ತಿಪೂರ್ವಕವಾದ ವಿವರಣೆ. 30ರಿಂದ 40ರವರೆಗಿನ ಶ್ಲೋಕದ ವಿವರಣೆಯನ್ನು ನೋಡೋಣ. ಶುಕ್ರಂ ಬ್ರಹ್ಮಾಣಿ ಮೀ ರಕ್ಷೇತ್ ಛಾಯಾಂ ಛತ್ರೇಶ್ವರಿ ತಥಾ ಅಹಂಕಾರಂ ಮನೋಬುದ್ಧಿಂ ರಕ್ಷೇನ್ಮಿ ಧರ್ಮಚಾರಿಣಿ. ಶುಕ್ರಂ ಬ್ರಹ್ಮಾಣಿ ಮೀ ರಕ್ಷೇತ್, ಇಲ್ಲಿ ಶುಕ್ರ ಜೀವಬೀಜ, ಸೃಷ್ಟಿಶಕ್ತಿ ಜೀವಶಕ್ತಿಯ ಸಂಕೇತ. ಜೀವಶಕ್ತಿಯ ಸಂಕೇತವಾಗಿ ಸೃಷ್ಟಿಶಕ್ತಿ ಇದ್ದರೆ ಜೀವಬೀಜವಾಗಿ ಶುಕ್ರವಿದೆ. ಬ್ರಹ್ಮಾಣಿ, ನಮ್ಮ ಇಡೀ ಬ್ರಹ್ಮಾಂಡದ ಸೃಷ್ಟಿಯ ಮೂಲ ಯಾರು? ಆ ಶಕ್ತಿಯೇ ಜಗನ್ಮಾತೆ. ಅಮ್ಮ, ನನ್ನ ಜೀವಶಕ್ತಿ ವ್ಯರ್ಥವಾಗದೆ ದೈವಿಕ ಕಾರ್ಯಗಳಿಗೆ ಬಳಕೆಯಾಗಲಿ ಎಂಬುವ ನನ್ನ ಪ್ರಾರ್ಥನೆಯನ್ನು ಆಲಿಸು. ಛಾಯಾಂ ಛತ್ರೇಶ್ವರಿ, ಛಾಯೆ ನೆರಳು, ರಕ್ಷಣೆ. ನಮ್ಮ ಜೀವನದ ಬಿಸಿಲಿನಲ್ಲಿ, ದುಃಖದ ಹೊತ್ತಿನಲ್ಲಿ, ಸಂಕಟದ ಸಮಯದಲ್ಲಿ, ನೋವಿನಲ್ಲಿ ಜಗನ್ಮಾತೆ ನೀನು ನೆರಳಾಗಿ ನಮ್ಮನ್ನು ಕಾಪಾಡು ತಾಯೇ. ನಿನ್ನ ಶಕ್ತಿಯು ನಮಗೆ ರಕ್ಷಣೆಯಾಗಿರಲಿ. ಈ ಜಗತ್ತಿನಲ್ಲಿ ಯಾರೇ ನಮ್ಮ ಕೈ ಬಿಟ್ಟರೂ ತಾಯೇ, ನೀನು ನಮ್ಮ ಕೈ ಬಿಡುವುದಿಲ್ಲ. ನೆರಳಾಗಿ ನಮ್ಮನ್ನು ರಕ್ಷಿಸಿ ಕಾಪಾಡು. ಅಹಂಕಾರಂ ಮನೋಬುದ್ಧಿಂ, ಮಾನವನ ದೊಡ್ಡ ಯುದ್ಧ ಹೊರಗೆ ಎಲ್ಲೂ ಅಲ್ಲ ಆತ್ಮೀಯರೇ, ನಮ್ಮ ಒಳಗೆ. ಅಹಂಕಾರ, ಚಂಚಲ ಮನಸ್ಸು, ತಪ್ಪು ಬುದ್ಧಿ, ಇವೆಲ್ಲವನ್ನ ಧರ್ಮಧಾರಿಣಿ ದೇವಿಯು ರಕ್ಷಿಸಲಿ. ನಮಗೆ ಈ ಲೌಕಿಕ ಜಗತ್ತಿನ ಬದುಕಿನಲ್ಲಿ ಬುದ್ಧಿ ಇದ್ದರೆ ಸಾಕಾಗುವುದಿಲ್ಲ ಆತ್ಮೀಯರೇ. ನಮ್ಮಲ್ಲಿ ಧರ್ಮದಲ್ಲಿ ನಿಲ್ಲುವಂತಹ ಬುದ್ಧಿ ಬೇಕು. ಪ್ರಾಣಾಪಾನೌ ತಥಾ ವ್ಯಾನಂ ಸಮಾನೋ ದಾನಮೇವ ಚ ವಜ್ರ ಅಸ್ತಾ ಚ ಮೇ ರಕ್ಷೇತ್ ಪ್ರಾಣಕಲ್ಪಂಚ ಶೋಭನಾ. ಪಂಚ ಪ್ರಾಣಗಳ ರಹಸ್ಯ. ಈ ಲೋಕದಲ್ಲಿ ದೇಹದೊಳಗಿನ 5 ಪ್ರಾಣ ಪಕ್ಷಿಗಳನ್ನು ದೇವಿಗೆ ಸಮರ್ಪಿಸಲಾಗಿದೆ. ಆ 5 ಪ್ರಾಣ ಪಕ್ಷಿಗಳು ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ. ಇವುಗಳ ಸಮತೋಲನವೇ ನಮ್ಮ ಜೀವನ. ವಜ್ರ ಅಸ್ತ, ವಜ್ರವನ್ನು ಹಿಡಿದಂತಹ ದೇವಿ ವಜ್ರ ಅಸ್ತ. ವಜ್ರ ಎಂದರೆ ಅಚಲವಾದ ಶಕ್ತಿ, ದೃಢತೆ, ದೈವಿಕ ರಕ್ಷಣೆ. ನಮ್ಮ ಉಸಿರು ಇರುವವರೆಗೂ ದೇವಿಯ ಕೃಪೆ ನಮ್ಮೊಳಗೆ ಹರಿಯುತ್ತಿದೆ. ಕಲ್ಯಾಣ, ಶೋಭನಾ. ದೇವಿಯ ಸಾನ್ನಿಧ್ಯ ಜೀವನವನ್ನು ಮಂಗಳಮಯವಾಗಿಸುತ್ತದೆ. ಕೇವಲ ಬದುಕುವುದು ಜೀವನವೇ? ಖಂಡಿತ ಅಲ್ಲ. ಕೇವಲ ಬದುಕುವುದು ಜೀವನವಲ್ಲ ಆತ್ಮೀಯರೇ. ದೈವಿಕತೆಯಿಂದ ಬದುಕುವುದೇ ನಿಜವಾದ ಜೀವನ. 38ನೇ ಶ್ಲೋಕ. ರಸೇ ರೂಪೇ ಚ ಗಂಧೇ ಚ ಶಬ್ದೇ ಸ್ಪರ್ಶೇ ಚ ಯೋಗಿನಿ. ಸತ್ವಂ ರಜಸ್ತಮಶ್ಚೈವ ರಕ್ಷೇನ್ನಾರಾಯಣೀ ಸದಾ. 5 ಇಂದ್ರಿಯಗಳ ರಕ್ಷಣೆ. ರಸ ಅಂದರೆ ರುಚಿ, ರೂಪ ಅಂದರೆ ದೃಶ್ಯ, ಗಂಧ ಅಂದರೆ ವಾಸನೆ, ಶಬ್ದ ಅಂದರೆ ಧ್ವನಿ, ಸ್ಪರ್ಶ ಅಂದರೆ ಅನುಭವ. ಇವೆಲ್ಲವೂ ನಮ್ಮ ಮನಸ್ಸಿನ ಬಾಗಿಲುಗಳು. ಯೋಗಿನಿ ದೇವಿಯು ಅವುಗಳೆಲ್ಲವನ್ನು ಶುದ್ಧಿಗೊಳಿಸಲಿ. ಕಣ್ಣು ನೋಡುವುದೆಲ್ಲ ಪವಿತ್ರವಾಗಿರಬೇಕು. ಕಿವಿ ಕೇಳುವುದೆಲ್ಲ ಮನಸ್ಸನ್ನು ಮೃದುವಾಗಿ ಮುಟ್ಟುವಂತಿರಬೇಕು. ಸತ್ವಂ ರಜಸ್ತಮಶ್ಚೈವ, 3 ಗುಣಗಳು. ಸತ್ವ ಅಂದರೆ ಶಾಂತಿ, ಜ್ಞಾನ. ರಜಸ್ ಅಂದರೆ ಚಟುವಟಿಕೆ, ಆಸೆ. ತಮಸ್ ಅಜ್ಞಾನ, ಆಲಸ್ಯ. ನಾರಾಯಣಿ ದೇವಿ ಇವುಗಳೆಲ್ಲವನ್ನು ಸಮತೋಲನಗೊಳಿಸಲಿ. ಸತ್ವ ಹೆಚ್ಚಾದಾಗ
ನಮ್ಮ ಆತ್ಮವು ಪ್ರಕಾಶಗೊಳ್ಳುತ್ತದೆ. ಶ್ಲೋಕ 39. ಆಯು ರಕ್ಷತು ವಾರಾಹಿ ಧರ್ಮಂ ರಕ್ಷತು ವೈಷ್ಣವಿ ಯಶಃ ಕೀರ್ತಿಂ ಚ ಲಕ್ಷ್ಮೀಂ ಚ ಧನಂ ವಿದ್ಯಾಂಚ ಚಕ್ರಿಣಿ. ಆಯು ರಕ್ಷತು ವಾರಾಹಿ. ವಾರಾಹಿ ಭೂಮಿಯನ್ನು ಎತ್ತಿದ ವರಹ ಶಕ್ತಿ. ಜೀವನ ಕುಸಿದರೂ ಮತ್ತೆ ಎತ್ತಿ ನಿಲ್ಲಿಸುವ ಆ ಮಹಾನ್ ಶಕ್ತಿಯೇ ಆ ದೈವಶಕ್ತಿ ಜಗನ್ಮಾತೆ. ಧರ್ಮಂ ರಕ್ಷತು ವೈಷ್ಣವಿ. ಧರ್ಮ ಕಾಪಾಡುವ ಶಕ್ತಿ ಯಾವುದು ಅಂತೇಳಿದರೆ ಅವಳೇ ವೈಷ್ಣವಿ ದೇವಿ. ಹಣ ಕಳೆದುಕೊಂಡರೆ ಮತ್ತೆ ಸಿಗಬಹುದು. ಧರ್ಮವನ್ನು ಕಳೆದುಕೊಂಡರೆ ನಮ್ಮ ಜೀವನವೇ ಕುಸಿದು ಹೋಗುತ್ತದೆ. ಯಶ ಕೀರ್ತಿಂಚ ಲಕ್ಷ್ಮೀಂಚ. ನಿಜವಾದ ಕೀರ್ತಿ ಎಂದರೆ ಆತ್ಮೀಯರೇ, ನಮ್ಮನ್ನು ಜನಗಳು ಹೊಗಳುವುದು ಅಲ್ಲ, ಆ ಜಗನ್ಮಾತೆ ಅಖಿಲಾಂಡೇಶ್ವರಿ ಮಹಾತಾಯಿ ಸಂತೋಷ ಪಡುವುದೇ ನಮ್ಮ ನಿಜವಾದ ಜೀವನ. ಧನಂ ವಿದ್ಯಾಂಚ ಚಕ್ರಿಣಿ. ಚಕ್ರ ಹಿಡಿದ ದೇವಿ ಅವಳು ಧನ ರಕ್ಷಿಸುತ್ತಾಳೆ, ವಿದ್ಯೆ ನೀಡುತ್ತಾಳೆ, ಅಜ್ಞಾನವನ್ನು ಕತ್ತರಿಸುತ್ತಾಳೆ. ವಿದ್ಯೆ ಇಲ್ಲದ ಧನ ಅಂಧಕಾರ, ಧರ್ಮವಿಲ್ಲದ ವಿದ್ಯೆ ಅಪಾಯ. ಶ್ಲೋಕ 40. ಗೋತ್ರಮಿಂದ್ರಾಣಿ ಮೇ ರಕ್ಷೇತ್ ಪಶೂನ್ ಮೇ ರಕ್ಷ ಚಂಡಿಕೆ ಪುತ್ರಾನ್ ರಕ್ಷೇನ್ ಮಹಾಲಕ್ಷ್ಮೀರ್ ಭಾರ್ಯಾಂ ರಕ್ಷತು ಭೈರವಿ. ಗೋತ್ರಮಿಂದ್ರಾಣಿ. ಗೋತ್ರ ವಂಶ ಪರಂಪರೆ. ನಮ್ಮ ಕುಟುಂಬದಲ್ಲಿ ಧರ್ಮದ ಬೆಳಕು ಉಳಿಯಲೆಂಬುವ ಪ್ರಾರ್ಥನೆ ಇದು. ಪಶೂನ್ ಮೇ ರಕ್ಷ ಚಂಡಿಕೆ. ಹಿಂದಿನ ಕಾಲದಲ್ಲಿ ಪಶುವೇ ಸಂಪತ್ತಾಗಿತ್ತು, ಜೀವನದ ಆಧಾರವಾಗಿತ್ತು. ಜೀವನೋಪಾಯ, ಆಧಾರ, ಬದುಕಿನ ಸಾಧನಗಳನ್ನು ದೇವಿಯು ಕಾಪಾಡಲಿ. ಪುತ್ರಾನ್ ರಕ್ಷೇನ್ ಮಹಾಲಕ್ಷ್ಮಿ. ಮಕ್ಕಳು ಕೇವಲ ನಮ್ಮವರಲ್ಲ, ದೇವಿಯ ವರ ಅವರು. ಮಕ್ಕಳಲ್ಲಿ ಸಂಸ್ಕಾರ ಉಳಿಯುವುದು ದೊಡ್ಡ ಐಶ್ವರ್ಯ. ಭಾರ್ಯಾಂ ರಕ್ಷತು ಭೈರವಿ. ದಾಂಪತ್ಯದ ರಕ್ಷಣೆಯು ದೇವಿಯ ಕೃಪೆ. ಭೈರವಿಯಲ್ಲಿ ಉಗ್ರಶಕ್ತಿಯಲ್ಲ, ಕುಟುಂಬವನ್ನು ಕೆಟ್ಟ ಶಕ್ತಿಗಳಿಂದ ಕಾಪಾಡುವ ಜಗನ್ಮಾತೆಯವಳು. ಪ್ರೀತಿಯಲ್ಲಿ, ಮನೆಯಲ್ಲಿ ಪ್ರೀತಿ ಉಳಿದರೆ ಅದೇ ದೇವಿಯ ವಾಸ. ಎಲ್ಲಿ ಪ್ರೀತಿ ಇರುತ್ತದೋ ಆ ಮನೆಯಲ್ಲಿ, ಆ ಕುಟುಂಬದಲ್ಲಿ, ಆ ಸಂಸಾರದಲ್ಲಿ ಆ ಜಗನ್ಮಾತೆಯ ವಾಸವಿರುತ್ತದೆ. ಇದರ ಸಂಪೂರ್ಣ ಆಧ್ಯಾತ್ಮಿಕ ಸಾರ. ಅಮ್ಮ, ನನ್ನ ಉಸಿರು, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು, ನನ್ನ ಧರ್ಮ, ನನ್ನ ಕುಟುಂಬ, ನನ್ನ ಜೀವನ ಎಲ್ಲವೂ ನಿನ್ನ ಕೃಪೆಯಿಂದಲೇ ಇರಲಿ ತಾಯೇ. ನಿನ್ನ ಕೃಪೆಯಿಂದಲೇ ಸುರಕ್ಷಿತವಾಗಲಿ. ದೇವಿ ಕವಚವು ಕೇವಲ ದೇಹ ರಕ್ಷಣೆಯನ್ನು ಅಲ್ಲ, ಜೀವನದ ಪ್ರತಿಯೊಂದು ಅಂಶವನ್ನು ದೇವಿಗೆ ಸಮರ್ಪಿಸುವ, ಅವಳಿಗೆ ಸಂಪೂರ್ಣ ಶರಣಾಗತವಾಗುವ ಮಹಾಶರಣಾಗತಿಯ ಆರಾಧನೆ. ಜೈ ದುರ್ಗಾ.